ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಜನರಿಗೆ ಕೇಂದ್ರ ರಾಜ್ಯ ಸರ್ಕಾರಗಳಿಂದ ಶಾಕ್ ಮೇಲೆ ಶಾಕ್ಗಳು ಎದುರಾಗ್ತಾ ಇದೆ. ಸಿಲಿಂಡರ್ ಆಯ್ತು, ಪೆಟ್ರೋಲ್ ಡೀಸೆಲ್ ಆಯ್ತು, ಈಗ ಬೆಂಗಳೂರಿನ ಯೂತ್ಸ್ಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಸಿಲಿಂಡರ್ ದರ ಏರಿಕೆಯಿಂದ ಈಗ ಹೋಟೆಲ್ ಪಿಜಿ ಮಾಲೀಕರಿಗೂ ಕೂಡ ಲಾಸ್ ಆಗ್ತಾ ಇದೆ. ಯಾಕೆಂದ್ರೆ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏರಿಕೆ ಆಗಿದೆ 993 ರೂಪಾಯಿ. ಇದರಿಂದ ಹತ್ತತ್ರ 3000 ರೂಪಾಯಿ ಕೊಟ್ಟು ಖರೀದಿ ಮಾಡಬೇಕು. ಅದರ ಹೊರೆಯನ್ನ ಈಗ ಗ್ರಾಹಕರ ಮೇಲೆ ಹೇರೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಹೋಟೆಲ್ ಹಾಗೂ ಪಿಜಿ ಮಾಲೀಕರು. ಈಗಾಗಲೇ ಹೋಟೆಲ್ ತಿಂಡಿ ದರದಲ್ಲಿ 20% ಹೆಚ್ಚಳ. ಇದರ ಬೆನ್ನಲ್ಲೇ ಆಟೋ LPG ದರದಲ್ಲೂ ಕೂಡ ಕೊಂಚ ಹೆಚ್ಚಳ ಆಗಿದೆ. ಹೀಗಾಗಿ ಆಟೋ ದರವನ್ನು ಕೂಡ ಏರಿಕೆ ಮಾಡಿ ಅಂತ ಮನವಿ ಮಾಡಿದ್ದಾರೆ. ಇನ್ನು ಹೋಟೆಲ್ ಆಟೋ ಬೆನ್ನಲ್ಲೇ ಇದೀಗ ಪಿಜಿ ಮಾಲೀಕರ ಸರದಿ. ಶೀಘ್ರದಲ್ಲೇ ದುಬಾರಿಯಾಗಲಿದೆ ಪಿಜಿ ತಿಂಗಳ ಬಾಡಿಗೆ. 5% 10% ಹೆಚ್ಚಳ ಮಾಡೋದಕ್ಕೆ ಪಿಜಿ ಮಾಲೀಕರು ತೀರ್ಮಾನ ಮಾಡಿದ್ದಾರಂತೆ. ಇದರಿಂದಾಗಿ ಯೂತ್ಸ್ಗೆ ಪಿಜಿಯಲ್ಲಿ ಯಾರೆಲ್ಲ ಉಳ್ಕೊಂಡಿರ್ತಾರಲ್ಲ ಅವರಿಗೆ ಆರ್ಥಿಕ ಹೊರೆ ಹೆಚ್ಚಾಗುತ್ತೆ. ಅರುಣ್ ಕುಮಾರ್ ಅಧ್ಯಕ್ಷರು ಪಿಜಿ ಮಾಲೀಕರು ಕ್ಷೇಮಾಭಿವೃದ್ಧಿ ಸಂಘ, ಇವ್ರ ಜೊತೆಗೆ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ, ನೋಡೋಣ. ದೇಶದಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರ ಏರಿಕೆಯಾಗಿ ಹಲವು ಉದ್ಯಮಗಳಿಗೆ ಹೊಡೆತನ ಬಿದ್ದಿದೆ. ಸದ್ಯ ಬೆಂಗಳೂರಿನಲ್ಲಿ ಹೋಟೆಲ್ ಉದ್ಯಮಿಗಳು ಪರದಾಡ್ತಾ ಇದ್ದು, ಇವಾಗ ಒಂದು ಪಿಜಿಯಲ್ಲಿ ಕೂಡ ಇದೇ ಒಂದು ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ ಹೇಗೆ ಅನ್ನೋದನ್ನ ಮಾತನಾಡೋದಕ್ಕೆ ಬೆಂಗಳೂರು ಪಿಜಿ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಅರುಣ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಮಾತನಾಡಿಸ್ತೀನಿ. ಅಂದರೆ ಯಾವ ರೀತಿ ಅವರಿಗೆ ಹೊಡೆತ ಬೀಳಲಿದೆ ಅಥವಾ ಬಿದ್ದಿದೆಯಾ ಹೇಗೆ ಅಂತ ಅವರನ್ನ ಖುದ್ದನ್ನು ಮಾತನಾಡಿಸ್ತೀನಿ. ನಮ್ಮ ಜೊತೆ ಇದ್ದಾರೆ. ಸರ್, ಇವಾಗ ಸಿಲಿಂಡರ್ ಪ್ರೈಸ್ ಜಾಸ್ತಿ ಆಗಿದೆ, ಹೋಟೆಲ್ ಉದ್ಯಮದವರು ಪರದಾಡ್ತಾ ಇದ್ದಾರೆ ಸರ್, ಅಂದ್ರೆ ಪತ್ರ ಮೇಲೆ ಪತ್ರ ಬರಿತಾ ಇದ್ದಾರೆ. ಹೇಗೆ ಸರ್ ನಿಮ್ಮ ಉದ್ಯಮದಲ್ಲೂ ಕೂಡ ಪರಿಣಾಮ ಬಿದ್ದಿದೆಯಾ ಹೇಗೆ ಸರ್? ಖಂಡಿತವಾಗಿಯೂ ದಿಢೀರ್ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿರುವ ಪಿಜಿ ಮಾಲೀಕರು ಒಂದು ದಿಗ್ಭ್ರಾಂತರಾಗಿದ್ದಾರೆ. ಯಾಕಂದರೆ ಕಳೆದ 4-5 ತಿಂಗಳುಗಳಿಂದ ಪದೇ 2-3 ಬಾರಿ ಕಡಿಮೆ ಮಟ್ಟದಲ್ಲಿ 100-200 ರೂಪಾಯಿ ಈ ಮಟ್ಟದಲ್ಲಿ ಬೆಲೆ ಏರಿಕೆ ಇದ್ದಿದ್ದು ದಿಢೀರ್ 993 ರೂಪಾಯಿ ಏನು ಹೆಚ್ಚಾಯಿತೋ ಅದನ್ನು ನಾವು ಕ್ಯಾಲ್ಕುಲೇಷನ್ 1500 ರೂಪಾಯಿಗೆ ಹೆಚ್ಚು ಕಳೆದ 3-4 ತಿಂಗಳಿಂದ ಎಕ್ಸ್ಟ್ರಾ ಕಟ್ಟಂಥ ಪರಿಸ್ಥಿತಿ ಬಂದಿದೆ. ಸೊ ಇದು ನಮ್ಮ ಪಿ ಜಿ ಉದ್ಯಮದಲ್ಲಿ ಒಂದು ಆಘಾತವಾಗಿದೆ ಕೂಡ. ಇದು ಭಾಳ ವರ್ಷಗಳ ನಂತರ ಈ ರೀತಿ ದಿಢೀರ್, ಯಾಕಂದರೆ ವಾಸ್ತವವಾಗಿ ನಮಗೂ ಗೊತ್ತಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧದ ಕಾರ್ಮೋಡದಿಂದ ಸಮಸ್ಯೆಗಳು ಆಗ್ತಾ ಇದೆ ಅಂತ. ಆದರೂ ಕೂಡ ಎಲ್ಲೋ ಒಂದು ಹತ್ರ ಸಣ್ಣ ಉದ್ದಿಮೆದಾರರಿಗೆ ಮತ್ತು ಈ ರೀತಿ ಜೀವನೋಪಾಯಕ್ಕೆ ನಡೆಸ್ತಕ್ಕಂಥ ಉದ್ದಿಮೆದಾರರಿಗೆ ಎಲ್ಲೋ ಒಂದು ಹತ್ರ ನಿಜವಾಗಿಯೂ ಸಹ ಒಂದು ಆಘಾತ ಆಗಿದೆ ಅಂದರೆ ತಪ್ಪಾಗಲಾರ್ದು. ಸೊ ಈಗಾಗಲೇ ಅಭಾವದಿಂದನೇ ಬಿಸ್ನೆಸ್ಸು ಸ್ವಲ್ಪ ತತ್ತರಿಸಿ ಹೋಗ್ತಾ ಇತ್ತು. ಈ ಸಂದರ್ಭದಲ್ಲಿ ಬೆಲೆ ಏರಿಕೆಯ ಬಿಸಿ ನಿಜವಾಗಿಯೂ ಸಹ ಇದೇನಾದರೂ ತಾತ್ಕಾಲಿಕ ಆದರೆ ಪರವಾಗಿಲ್ಲ, ಅದು ಕಂಟಿನ್ಯೂಯೇಷನ್ ಆಯಿತು ಅಂದರೆ ಸೊ ಬೆಲೆ ಏರಿಕೆ ಅನಿವಾರ್ಯ ಅನ್ನುವಂಥದ್ದು ಸೊ ನಮ್ಮ ಸಂಘದ ಇಂಗಿತ ಆಗಿದೆ. ಇದನ್ನು ಇನ್ನೊಂದು 3-4 ದಿನಗಳಲ್ಲಿ ಕೋರ್ ಕಮಿಟಿ ಸಭೆ ಮತ್ತು ಎಲ್ಲ ಭಾಗದ ಮುಖಂಡರುಗಳು ಏನು ಪಿ ಜಿ ಮಾಲೀಕ ಮುಖಂಡರುಗಳು ಇದ್ದಾರೋ ಅವ್ರನ್ನೆಲ್ಲ ಒಂದು ಸಭೆ ಸೇರೋದ್ರ ಮುಖಾಂತರವಾಗಿ ಒಂದು ನಿರ್ಣಯ ಕೈಗೊಳ್ತೀವಿ ಅನ್ನುವಂಥ ಮಾತು ಹೇಳ್ತಾ ಇದ್ದೀವಿ. ತಾತ್ಕಾಲಿಕವಾಗಿ ಆಗಿದೆ, ಇದೆಲ್ಲ ಸರಿ ಹೋಗುತ್ತೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಸರ್ಕಾರಗಳು ಏನಾದರೂ ಒಂದು ಹೇಳಿಕೆ ಕೊಡ್ತಕ್ಕಂಥದ್ದು ಅಥವಾ ಇದನ್ನು ಈ ರೀತಿ ನಿಭಾಯಿಸ್ತೀವಿ ನಾವು ಅನ್ನುವಂಥದ್ದು. ಯಾಕಂದರೆ ಒಂದು ಈ ಮುಖೇನ ಹೇಳಬೇಕಾಗಿರೋದೇನಪ್ಪ ಅಂತಂದರೆ ಅನೇಕ ಸಂಪನ್ಮೂಲಗಳು ರಾಷ್ಟ್ರದಲ್ಲಿದ್ದಾವೆ. ಬೇರೆ ಸಂಪನ್ಮೂಲಗಳ ಕ್ರೋಢೀಕರಣದಿಂದ ಸಣ್ಣ ಉದ್ದಿಮೆದಾರರನ್ನ ಅವರು ಸೇವ್ ಮಾಡ್ಬೋದಾಗಿತ್ತು. ಸಭೆ ಮಾಡ್ತೀನಿ ಅಂತ ಹೇಳ್ತಿದ್ದೀರಿ, ಮುಂದಿನ ಒಂದು ನಿರ್ಧಾರ ಹೇಗಿರುತ್ತೆ ಸರ್? ಅಂದರೆ ಇನ್ನು ಪಿ ಜಿ ಅಮೌಂಟನ್ನು ಜಾಸ್ತಿ ಮಾಡ್ತೀರಾ ಹೇಗೆ ಸರ್? ಏನು ಇಲ್ಲ, ಈ ರೀತಿ ಆಯಿತು ಅಂತಂದರೆ ಒಂದು ಕನಿಷ್ಠ ಒಂದು 5% ಆದರೂ ಜಾಸ್ತಿ ಮಾಡಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಚಿಂತನೆ ಇದೆ. ಯಾಕಂದರೆ ನಾವು ಸೌದೆ ಒಲೆಗೆ ಈಗಾಗಲೇ 20% ಪಿ ಜಿ ಮಾಲೀಕರು ಏನು ಸೌದೆಯ ಒಲೆಗಳು ಏನು ಹೊಗೆರಹಿತವಾದಂತಹ ಸೌದೆ ಒಲೆಗಳನ್ನ ಈಗಾಗಲೇ ಪರ್ಚೇಸ್ ಬೇರೆ ರಾಜ್ಯಗಳಿಂದ ತಂದುಬಿಟ್ಟಿದ್ದಾರೆ. ಸೊ ಇದನ್ನು ಸಾಧಕ ಬಾಧಕ ನೋಡ್ಕೊಂಡು ಇಷ್ಟೊಂದು ರೇಟ್ ಆಯಿತು ಅಂದರೆ ಅನಿವಾರ್ಯವಾಗಿ ನಾವು ಸೌದೆ ಒಲೆಗಳ ಮೊರೆ ಹೋಗ್ತಕ್ಕಂಥದ್ದು ಕೂಡ ಈಗ ಅದನ್ನು ಕೂಡ ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಈಗ
ಸೊ ಅದರ ಒಂದು ಪರ್ಯಾಯವಾಗಿ ಕಂಟಿನ್ಯೂ ಆಯಿತು ಅಂತಂದರೆ ಸೊ ಎಲ್ಲೋ ಒಂದು ಹತ್ರ ಇರ್ತಕ್ಕಂಥ ಗ್ರಾಹಕರಿಗೆ ಹೊರೆ ಆಗದೇ ಇರೋ ರೀತಿಯಲ್ಲಿ ಕೂಡ ನಾವು ನಡ್ಕೊಳ್ಬೇಕು ಅನ್ನುವಂಥದ್ದು ಮಾಲೀಕರ ಒಂದು ಆಶಯವಾಗಿದೆ. ಇದಾಗಿತ್ತು ಅರುಣ್ ಕುಮಾರ್ ಅವರ ಮಾತು. ಏನು ಸದ್ಯ PG ಹೋಟೆಲ್ ಮಾಲೀಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಈಗಾಗಲೇ PG ಮಾಲೀಕರು ಕೂಡ ಅದೇ ಪರಿಸ್ಥಿತಿಯಲ್ಲಿದ್ದಾರೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.